ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಹೂವಿನ ಗಿಡ ಯಾವ ರೀತಿ ನಾವು ಬೆಳೆಸಬೇಕು, ಏನೇನೆಲ್ಲ ಕೇರ್ನ ಹಾಗೆ ಟಿಪ್ಸ್ನ ಫಾಲೋ ಮಾಡಿದರೆ ಮಾತ್ರ ಗಿಡಗಳು ತುಂಬ ಹೂ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಕ್ಕಂತ ಬಂದಿದ್ದೀನಿ. ಟಾಪ್ 7 ನಾನೇನು ಟಿಪ್ಸ್ ಹೇಳ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಗಿಡಗಳಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಹಾಗೆ ಈ ಸೈಜ್ ಇರೋವಂಥ ಹೂಗಳು ನಿಮಗೆ ಸಿಗುತ್ತೆ. ಹಾಗೆ ತುಂಬ ಮೊಗ್ಗುಗಳು, ತುಂಬ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ನೋಡ್ಕೊಬರೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಸುಮಾರು ಜನ ಕಮೆಂಟ್ ಮಾಡ್ತೀರಾ, ದಾಸವಾಳ ಗಿಡನ ನಾವು ನರ್ಸರಿಯಿಂದ ತಂದಿರ್ತೀವಿ, ಒಂದು ಸಲ ರೀಪಾಟ್ ಮಾಡಿದ ಮೇಲೆ ಅಥವಾ ಒಂದು ಸಲ ಅದರಲ್ಲಿ ಮೊಗ್ಗುಗಳು ಆದಮೇಲೆ ಮತ್ತೆ ಹೊಸ ಚಿಗುರಾಗೋದಿಲ್ಲ, ಮೊಗ್ಗುಗಳು ಬರೋದಿಲ್ಲ, ಹೂಗಳಂತೂ ಬರೋದೇ ಇಲ್ಲ ಅಂತ. ಸೊ ಅದಕ್ಕೆ ಫಸ್ಟ್ ನಿಮಗೆ ಒಂದು ಟಿಪ್ಪನ್ನು ಹೇಳ್ತೀನಿ. ವಾಟರಿಂಗ್ ಚೆನ್ನಾಗಿ ಮಾಡಬೇಕಾಗುತ್ತೆ ದಾಸವಾಳ ಗಿಡಕ್ಕೆ. ಬಿಕಾಸ್ ದಾಸವಾಳ ಗಿಡ ತುಂಬ ಸೆನ್ಸಿಟಿವ್ ಆದ್ದರಿಂದ ಕರೆಕ್ಟಾಗಿ ವಾಟರಿಂಗ್ ಮಾಡಬೇಕಾಗುತ್ತೆ. ಓವರ್ ವಾಟರಿಂಗು ಮಾಡಬಾರ್ದು, ಅಂಡರ್ ವಾಟರಿಂಗು ಮಾಡಬಾರ್ದು. ಹಾಗೆಯೇ ಇನ್ನೊಂದು, ನಿಮಗೆ ವಾಟರಿಂಗ್ ಮಾಡಬೇಕಾತಂದರೆ ಒಂದು ಸಲ ನೀವು 2 ದಿನಕ್ಕೆ ಒಂದು ಸಲ ನಿಮ್ಮ ಗಿಡಕ್ಕೆ ನೀವು ವಾಟರಿಂಗ್ ನೀರನ್ನ ಕೊಡ್ತೀರಾ ಅಂತಂದರೆ 2 ದಿನ ಗ್ಯಾಪಲ್ಲೇ ಕೊಡಬೇಕಾಗುತ್ತೆ. ಅಥವಾ ನೀವು 3 ದಿನಕ್ಕೆ ಒಂದು ಸಲ ಕೊಡ್ತೀರಾ ಅಂತಂದರೆ 3 ದಿನಕ್ಕೆ ಒಂದು ಸಲ ನೀವು ಕೊಡಬೇಕಾಗುತ್ತೆ. ಒಂದು ಸಲ ನೀವು 2 ದಿನಕ್ಕೆ ಒಂದು ಸಲ ಕೊಡ್ತೀರಾ, 1 ವಾರ ಬಿಟ್ಟೇ ಬಿಡ್ತೀರಾ, ಮಣ್ಣು ಗಟ್ಟಿಯಾಗಿ ಆಮೇಲೆ ಮತ್ತೆ ನೀರು ಕೊಡ್ತೀರಾ, ಆ ಟೈಮಲ್ಲಿ ಗಿಡ ಶಾಕ್ಗೆ ಒಳಗಾಗುತ್ತೆ, ಬೆಳವಣಿಗೆ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಗಿಡ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನು ತುಂಬ ಕನ್ಫ್ಯೂಸ್ ಆಗಿ ನಿಮಗೆ ಗಿಡದಲ್ಲಿ ಹೂಗಳು ಮೊಗ್ಗುಗಳು ಬರೋದೇ ಇಲ್ಲ. ಅದಕ್ಕೋಸ್ಕರ ನೀರು ಕೊಡಬೇಕಾದ್ರೆ ಒಂದು ಟೈಮಿಂಗ್ನ ನೀವು ಸೆಟ್ ಮಾಡಿ ಇಟ್ಕೊಬಿಡಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದು ಟೆಂಪ್ರೇಚರ್. ಇದು ಬಿಸಿಲು ಬೇಕಾಗಿರುವಂಥ ಗಿಡನೇ ಆದ್ದರಿಂದ ದಿನಕ್ಕೆ ಬರುವಂಥ 7ರಿಂದ 8 ಗಂಟೆ ಮಿನಿಮಮ್ ಬಿಸಿಲು ಇದಕ್ಕೆ ಬೇಕಾಗುತ್ತೆ. ಸೊ ಮಿನಿಮಮ್ ಬಿಸಿಲು ಇದಕ್ಕೆ ಬಿದ್ದಿಲ್ಲ ಅಂತಂದರೆ ಹೂಗಳಂತೂ ಖಂಡಿತ ಬರೋದೇ ಇಲ್ಲ. ನೀವು ನಿಮ್ಮ ಮನೆಗಳಲ್ಲಿ ಅಂತಂದರೆ ಬಾಲ್ಕನಿಲಿ ಬೆಳೆಸೋದಾದರೆ ತುಂಬ ಬಿಸಿಲು ಎಲ್ಲಿ ಬೀಳುತ್ತೆ, ಮನೆಯ ಬಿಸಿಲು ಎಲ್ಲಿ ಬೀಳುತ್ತೆ ಆ ಜಾಗದಲ್ಲಿ ಈ ಗಿಡನ ಇಟ್ಟು ಬೆಳೆಸಬೇಕಾಗುತ್ತೆ. ಆವಾಗ ಮಾತ್ರ ಹೊಸ ಶೂಟ್ಗಳು ಹಾಗೆ ಹೊಸ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಸಿಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 7ರಿಂದ 8 ಗಂಟೆ ಬಿಸಿಲು ಬೇಕು. ಇನ್ನು ಥರ್ಡ್ ಟಿಪ್ ಬಂದು ಇನ್ಸೆಕ್ಟಿಸೈಡ್ಸ್ ಅಂತಂದರೆ, ನೀವು ನೋಡಿರ್ತೀರ ಅಥವಾ ನಿಮಗೆ ಅದರದ್ದು ಅನುಭವ ಆಗಿರುತ್ತೆ. ದಾಸವಾಳ ಗಿಡದಲ್ಲಿ ಮಿಲಿಬಗ್ಸ್ ಹಾಗೇ ಇರುವೆ ಈ ರೀತಿಯಾದಂಥ ಇನ್ಸೆಕ್ಟ್ಸು ತುಂಬ ಬೇಗ ಅಟ್ಯಾಕ್ ಆಗುತ್ತೆ, ಫುಲ್ ಗಿಡನ ಹಾಳು ಮಾಡಿಬಿಡುತ್ತೆ. ಇದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ವಾರಕ್ಕೆ 1 ಸಲ ಅಂತಂದರೆ 1 ವಾರಕ್ಕೆ 1 ಸಲ ಎಲೆಗಳ ಹಿಂಭಾಗ ಮುಂಭಾಗ ನೋಡ್ತಾನೇ ಇರಬೇಕು. ಬಿಕಾಸ್ ಇದರಲ್ಲಿ ತುಂಬ ಬೇಗ ಹುಳುಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇನ್ನೇನು ಹೂವು ಅರಳಬೇಕು ಅಂಥ ಮೊಗ್ಗುಗಳಿಗೆ ಬೇಗ ಅಟ್ಯಾಕ್ ಆಗೋದ್ರಿಂದ ನೀವು ಎಲೆಗಳ ಹಿಂಭಾಗ ಮುಂಭಾಗ ನೋಡ್ತಾ ಇರಬೇಕು. ವೀಕ್ಲಿ 1 ಸಲ ಚೆಕ್ ಮಾಡ್ತಾ ಇರಬೇಕು. ಇದಲ್ಲದೆ ಹುಳ ಬಂದಿಲ್ಲ ಅಂತಂದ್ರೂ ಪ್ರಿಕಾಷನ್ ಆಗಿ ನೀವು ದಾಸವಾಳ ಗಿಡಕ್ಕೆ ನೀಮ್ ಆಯಿಲನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಹೋಮ್ ಮೇಡ್ ಯಾವುದಾದ್ರೂ ಪೆಸ್ಟಿಸೈಡ್ನ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ಕೂಡ 20 ದಿನಕ್ಕೊಂದು ಸಲ ಅಂತಂದರೆ ಹುಳ ಬರದೇ ಇರುವಾಗ್ಲೂ ಪ್ರಿಕಾಷನ್ ಆಗಿ ನೀವು ಯೂಸ್ ಮಾಡ್ಬೋದು. ನನ್ನ ಸಜೆಷನ್ ಏನಂತಂದರೆ 20 ದಿನಕ್ಕೊಂದು ಸಲ ನೀವು ನೀಮ್ ಆಯಿಲ್ನ 5 ml ತೊಗೊಂಡು 1 ಲೀಟ್ರಲ್ಲಿ ನಾರ್ಮಲ್ ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು 5ರಿಂದ 6 ಡ್ರಾಪ್ ಆಗೋಷ್ಟು ಶಾಂಪೂ ಅಥವಾ ಹ್ಯಾಂಡ್ ವಾಶ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಎಲೆಗಳ ಎಲ್ಲ ಹಿಂಭಾಗ ಮುಂಭಾಗ ಹಾಗೆ ಫುಲ್ಲು ಗಿಡ ಸ್ಟೆಮ್ಗೆ ಪೂರ್ತಿ ಸ್ಪ್ರೇ ಮಾಡ್ತಾ ಬಂತಂದರೆ ನಿಮಗೆ ಪ್ರಿಕಾಷನ್ ಆಗಿ ಯಾವ ಹುಳುಗಳು ಹತ್ತೋದಿಲ್ಲ, ನಿಮ್ಮ ಗಿಡ ತುಂಬ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು 4ನೇ ಟಿಪ್ ಏನಂತಂದರೆ, ಇದಕ್ಕೆ ಅಂತಂದರೆ ಮೇಯ್ನಾಗಿ ದಾಸವಾಳ ಗಿಡಕ್ಕೆ ತುಂಬ ಫರ್ಟಿಲೈಸ್ ಮಾಡಬೇಕಾಗುತ್ತೆ. ಬಿಕಾಸ್ ಹೂಗಳ ಸೈಜು ತುಂಬ ದೊಡ್ಡದಾಗಿ ಬರಬೇಕು ಅಂತಂದರೆ ಇದಕ್ಕೆ 15 ದಿನಕ್ಕೊಂದು ಸಲ ನೀವು ಫರ್ಟಿಲೈಸ್ ಮಾಡಲೇಬೇಕು. DAP NPK ಅಂತ ಕೆಮಿಕಲ್ ಫರ್ಟಿಲೈಸರನ್ನು ಕೊಡ್ಬೋದು. ಬಟ್ ನನ್ನ ಸಜೆಷನ್ ಏನಂತಂದರೆ ಮನೆಯಲ್ಲೇ ತಯಾರಿಸುವಂಥ ಕೆಲವೊಂದು ನೀವೇನು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಇದ್ರದ್ದೇ ಒಂದು ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ ಫರ್ಟಿಲೈಸರ್ ಬಗ್ಗೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಇಲ್ಲಿ ನಾನು ಇಂಗು ಅಂತಂದರೆ ಅಡುಗೆಗೆ ಯೂಸ್ ಮಾಡುವಂಥ ಇಂಗು ಹಾಗೆ ಟೀ ಪೌಡ್ರದ್ದು ನಾನಿಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ತಯಾರಿಸಿ ಕೊಡ್ತಾಯಿದ್ದೀನಿ. ಇದ್ರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಬನಾನಾ ಪೀಲ್ದು ನೀರಲ್ಲಿ ನೆನೆ ಹಾಕಿ 3 ದಿನ ಬಿಟ್ಟು ಅದರ ನೀರು ಬೇಕಾದರೂ ನೀವು ಕೊಡ್ಬೋದು. ಹೆಚ್ಚಾಗಿ ನೀವು ಮನೆಯಲ್ಲಿ ನೀವು ಆರ್ಗ್ಯಾನಿಕ್ ಆಗಿ ಏನು ಇದನ್ನು ತಯಾರಿಸ್ತೀರಾ ಫರ್ಟಿಲೈಸರ್ ಅದನ್ನೇ ಕೊಡಿ. ಅದಾದಮೇಲೆ ಇನ್ನು ನೆಕ್ಸ್ಟ್ ಟಿಪ್ ಬಂದು
ದಾಸವಾಳ ಗಿಡಕ್ಕೆ ಮೇನಾಗಿ ಮಣ್ಣು ತುಂಬ ಚೆನ್ನಾಗಿರಬೇಕು. ಅಂತಂದರೆ ಗಟ್ಟಿ ಮಣ್ಣು ಏನಾದರೂ ಅಂತಂದರೆ ಕೆಂಪು ಮಣ್ಣು ಏನಾದರೂ ಇದ್ದರೆ ಗಿಡ ನಿಜವಾಗ್ಲೂ ಬೆಳೆಯೋದಿಲ್ಲ. ಬೇರುಗಳಿಗೆ ಸಫೋಕೇಶನ್ ಆಗಿ ಬೇರುಗಳು ಹರಡಕ್ಕೆ ಜಾಗನೇ ಇಲ್ಲದೆ ಇರೋ ಕಾರಣ ಗಿಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಪೋರಸ್ ಅಂತಂದರೆ ನೀರು ಹಾಕಿದ ತಕ್ಷಣ ಡ್ರೈನ್ ಔಟ್ ಆಗೋವಂಥ ಮಣ್ಣನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂತಂದರೆ ಒಂದು 50% ಅಷ್ಟು ನಿಮ್ಮ ಮಣ್ಣಲ್ಲಿ, ಅಂತಂದರೆ ನೀವು ಸೆಲೆಕ್ಟ್ ಮಾಡೋ ಮಣ್ಣಲ್ಲಿ 50% ಅಷ್ಟು ಗಾರ್ಡನ್ ಸಾಯಿಲ್, ಹಾಗೆ ಒಂದು 30% ಅಷ್ಟು ಸ್ಯಾಂಡ್, 20% ಅಷ್ಟು ಕೋಕೋಪೀಟ್ನ ಯೂಸ್ ಮಾಡ್ಕೋಬೋದು. ಇದು ಆದಮೇಲೆ ನಿಮಗೆ ಕೆಲವೊಂದು ಸುಮಾರು ಪ್ರಾಬ್ಲಮ್ಗಳನ್ನು ನೀವು ನೋಡಿರ್ತೀರ. ಅದರಲ್ಲಿ ಮೇನ್ ಕಾರಣ ಅಥವಾ ಮೇನ್ ಒಂದು ಪ್ರಾಬ್ಲಮ್ ಅಂತಂದರೆ ಈ ಮೊಗ್ಗುಗಳು ಉದುರೋದು. ಇನ್ನು 6 ಟಿಪ್ ಬಂದು ನಿಮಗೆ ಈ ಮೊಗ್ಗುಗಳು ಉದುರೋಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ರೆಫರ್ ಮಾಡಿ. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇರುತ್ತೆ, ಮೊಗ್ಗುಗಳು ಉದುರುತ್ತೆ, ಹಳದಿಯಾಗಿ ಹೂಗಳಾಗೋಕ್ಕಿಂತ ಮುಂಚೆನೇ ಮೊಗ್ಗುಗಳು ಉದುರ್ತಾ ಇದೆ ಅಂದರೆ 1 ಲೀಟ್ರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡಿ ಅದನ್ನು ಗಿಡ ತುಂಬ ಸ್ಪ್ರೇ ಮಾಡೋದ್ರಿಂದ ಈ ಪ್ರಾಬ್ಲಮ್ ನಿಜವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ 7th ಟಿಪ್ಪು ಏನಂತಂದರೆ, ನೀವು ಯಾವಾಗ್ಲೂ ನೀರು ಕೊಡಬೇಕಾದ್ರೆ ದಾಸವಾಳ ಗಿಡಕ್ಕೆ ಅಂತಂದರೆ ನೀವು 2 ದಿನಕ್ಕೆ 3 ದಿನಕ್ಕೆ ಒಂದು ಸಲ ಕೊಟ್ಟಾಗ 1 ವಾರಕ್ಕೆ ಒಂದು ಸಲ ಈ ರೀತಿ ಮಣ್ಣನ್ನು ಸಡ್ಲ ಮಾಡಿ ನೀರು ಕೊಡೋದ್ರಿಂದ ಬೇರುಗಳು ನೀರನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಚೆನ್ನಾಗಿ ಗಿಡ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸುಮಾರು ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಕೆಲವೊಂದು ಟಿಪ್ಸ್ಗಳನ್ನ ಇಲ್ಲಿ ನಾನು ಹೇಳಿದ್ದೀನಿ. ಅದರಲ್ಲಿ ಮೇನ್ ಅಂತಂದರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ನ 15 ದಿನಕ್ಕೊಂದು ಸಲ ಕೊಡಲೇಬೇಕು. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ, ನಿಮ್ಮ ದಾಸವಾಳ ಗಿಡದಲ್ಲಿ ಇನ್ನೇನಾದರೂ ಪ್ರಾಬ್ಲಮ್ಗಳಿದ್ದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ದಾಸವಾಳ ಗಿಡಕ್ಕೆ ಸಂಬಂಧಪಟ್ಟಂಥ ಸುಮಾರು ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ರೆಫರ್ ಮಾಡಿ, ನಿಮಗೆ ಹೆಲ್ಪ್ ಆಗ್ಬೋದು. ಹಾಗೆ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋನ ನೋಡಿದ್ದೀರಾ, ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಟಿಪ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.